ದಿನದಿಂದ ದಿನಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗ್ತಾ ಇದೆ. ಪ್ರಯಾಣಿಕರನ್ನ ಮೆಟ್ರೋವತ್ತ ಸೆಳೆಯಲಿಕ್ಕೆ ಬಿಎಂಆರ್ಸಿಎಲ್ ಕೂಡ ನಾನಾ ರೀತಿಯ ಪ್ರಯತ್ನವನ್ನ ಮಾಡುತ್ತಲೇ ಇದೆ. ಈ ಪ್ರಯತ್ನದ ಮುಂದುವರೆದ ಭಾಗವಾಗಿ ಮತ್ತೊಂದು ಹೊಸ ಹೆಜ್ಜೆಯನ್ನ ಇಟ್ಟಿದೆ ನಮ್ಮ ಮೆಟ್ರೋ. ಏನದು? ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿಗೆ ಬಂದೇ ಬಿಡ್ತು ಡ್ರೈವರ್ಲೆಸ್ ಮೆಟ್ರೋ. ಚೀನಾದಿಂದ ಚೆನ್ನೈ ಮೂಲಕ ಹೆಬ್ಬಗೋಡಿಗೆ ಆಗಮನ. ಚೀನಾದಿಂದ ಚೆನ್ನೈಗೆ ಸಮುದ್ರ ಮಾರ್ಗವಾಗಿ ಆಗಮಿಸಿದ ಬೋಗಿಗಳು ಚೆನ್ನೈನಿಂದ ರಸ್ತೆ ಮಾರ್ಗವಾಗಿ ಇಂದು ಬೆಳಗ್ಗೆ ಹೆಬ್ಬಗೋಡಿಗೆ ಆಗಮನ. ನಮ್ಮ ಮೆಟ್ರೋ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಹೊಸ ಪರಿಕಲ್ಪನೆಗಳನ್ನ ತರ್ತಿದೆ. ಹಾಗೆಯೇ ಇನ್ಮುಂದೆ ಬೆಂಗಳೂರಿನಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚಾರ ಮಾಡಲಿದೆ. ಬೊಮ್ಮಸಂದ್ರದಿಂದ ಆರ್ವಿ ರಸ್ತೆಯ ಹಳದಿ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ಸಂಚರಿಸಲಿದೆ. ಚೀನಾ ಮಾಲೀಕತ್ವದ ಸಿಆರ್ಆರ್ಸಿ ನಾನ್ಜಿಂಗ್ ಪುಜೆನ್ ಕಂಪನಿ ಲಿಮಿಟೆಡ್ನಲ್ಲಿ ರೆಡಿಯಾದ ಮೆಟ್ರೋ ರೈಲು ಚೀನಾದಿಂದ ಬೆಂಗಳೂರು ತಲುಪಿದೆ. ಜನವರಿ 24ರಂದು ಚೀನಾದ ಬಂದರ್ನಿಂದ ಹೊರಟು ಫೆಬ್ರವರಿ 6ರಂದು ಚೆನ್ನೈ ತಲುಪಿತ್ತು. ಚೆನ್ನೈನಲ್ಲಿ ಅಲ್ಲಿನ ಪ್ರಕ್ರಿಯೆ ಮುಗಿದ ಬಳಿಕ ಬೃಹತ್ ಕಂಟೈನರ್ಗಳಲ್ಲಿ ಬೆಳಗ್ಗೆ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋ ತಲುಪಿದೆ. 6 ಬೋಗಿಗಳನ್ನು ಈಗಾಗಲೇ ತರಲಾಗಿರುವಂಥದ್ದು. ಕೋಚ್ಗಳನ್ನು ನೇರವಾಗಿ ತೋರಿಸ್ತೀನಿ. ಈಗ ಬೊಮ್ಮಸಂದ್ರ ಡಿಪೋಗೆ ರಾತ್ರಿ 2:35ರಿಂದ 3 ಗಂಟೆ ಸಮಯದಲ್ಲಿ ಈ ಒಂದು ಡಿಪೋಗೆ ಬಂದಿರುವಂತಹ 6 ಬೋಗಿಗಳಲ್ಲಿ ಟ್ರಕ್ಗಳ ಮುಖಾಂತರ ಏನು ಚೆನ್ನೈನ ಬಂದರಿಗೆ ಬಂದು ಬಂದರಿನಲ್ಲಿ ಈಗಾಗಲೇ ಕ್ಲಿಯರೆನ್ಸನ್ನು ಪಡ್ಕೊಂಡು ಈಗ ಬೊಮ್ಮಸಂದ್ರ ಡಿಪೋಗೆ ಸೇರಿರುವಂಥದ್ದು. ಈಗಾಗಲೇ ಬೊಮ್ಮಸಂದ್ರ ಡಿಪೋಗೆ ಬಂದಂತಹ ಏನು 6 ಕೋಚ್ಗಳನ್ನು ಸಂಪೂರ್ಣವಾಗಿ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ಇದು ಬೊಮ್ಮಸಂದ್ರದ ಏನು ಮೆಟ್ರೋ ಡಿಪೋ ಈಗಾಗಲೇ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಎಲ್ಲ ಸಿದ್ಧತೆಯು ನಡೀತಿದೆ. ಅಂದರೆ ಮಾರ್ಚ್ ಒಳಗಡೆ ಈಗಾಗಲೇ ಪ್ರಾಯೋಗಿಕವಾಗಿ ಏನು ಈಗ ಟ್ರಯಲ್ ರನ್ನನ್ನು ಮಾಡೋದಕ್ಕೂ ಸಹ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಈಗ ಪ್ರತಿಯೊಂದು ಸಹ ಅತಿ ವೇಗದಲ್ಲಿ ಕಾಮಗಾರಿ ಆಗ್ತಿದೆ. ಜೊತೆಗೆ ಏನಂತಂದರೆ ಕೋವಿಡ್ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಕಾಮಗಾರಿ ಕುಂಠಿತ ಆಗಿರೋದು ಹೊರತುಪಡಿಸಿದ್ರೆ ಈಗ ಅತಿ ಬೇಗನೆ ಕಾಮಗಾರಿಯನ್ನು ಮುಗಿಸುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಪ್ರತ್ಯೇಕ 6 ಕಂಟೈನರ್ಗಳಲ್ಲಿ ತರಲಾಗಿದ್ದ 6 ಮೆಟ್ರೋ ಬೋಗಿಗಳನ್ನು ಇಂದು ಮುಂಜಾನೆ ಹೆಬ್ಬಗೋಡಿ ಡಿಪೋದಲ್ಲಿ ಸುರಕ್ಷಿತವಾಗಿ ಇರಿಸಲಾಗಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದ ಹಳದಿ ಮಾರ್ಗದಲ್ಲಿ ಈ ರೈಲು ಸಂಚಾರ ಮಾಡಲಿದೆ. ಚೀನಾದಿಂದ ಬೋಗಿಗಳು ಬರೋದು ತಡವಾದ ಹಿನ್ನೆಲೆ ಲೋಕಾರ್ಪಣೆ ತಡವಾಗಿದೆ. ಮುಂದಿನ 2 ತಿಂಗಳು ಪ್ರಾಯೋಗಿಕ ಪರೀಕ್ಷೆ ನಡೆಸಲು ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದು, ನಂತರ ಮೆಟ್ರೋ ರೈಲು ಸುರಕ್ಷತಾ ಆಯುಕ್ತರು ಬಂದು ಟೆಸ್ಟ್ ಮಾಡಿ ಅನುಮೋದನೆ ನೀಡಿದ ಬಳಿಕ ಪ್ರಯಾಣಿಕರ ಸಂಚಾರಕ್ಕೆ ಮುಕ್ತವಾಗಲಿದೆ. ಚೀನಾದ ಟಿಟಾಗರ್ ಉತ್ಪಾದನಾ ಘಟಕದಲ್ಲಿ 216 ಕೋಚ್ ಸಿದ್ಧ ಮಾಡಲಾಗಿದ್ದು, ಪ್ರತಿ ಕೋಚ್ 38.7 ಮೆಟ್ರಿಕ್ ತೂಕ ಹೊಂದಿದೆ. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಸಂಚರಿಸಲಿರೋ ಚಾಲಕರಹಿತ ಮೆಟ್ರೋ 18.81 ಕಿಲೋಮೀಟರ್ ಸಂಚಾರ ಮಾಡಲಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೋಗಿಗಳು ಆಗಮಿಸಲಿವೆ. ಸುರಕ್ಷತೆ ಹಾಗೂ ಪ್ರಾರಂಭಿಕವಾಗಿ ಒಬ್ಬರು ಸಹ ಚಾಲಕರ ಮೂಲಕ ಸಂಚರಿಸಲಿದ್ದು, ಹೆಬ್ಬಗೋಡಿಯ 10 ಎಕರೆಯಲ್ಲಿ ನಿರ್ಮಾಣವಾಗಿರೋ ಡಿಪೋದಲ್ಲಿ ಚೀನಾದಿಂದ ಆಗಮಿಸಿರೋ ಮೆಟ್ರೋ ಬೋಗಿಗಳ ಪರಿಶೀಲನೆ ಮಾಡಲಾಗ್ತಿದೆ. ಮಾನವರಹಿತ ಮೆಟ್ರೋ ಚಾಲನೆ ಮಾಡಲು ಬಿಎಂಆರ್ಸಿಎಲ್ ಸಿದ್ಧವಾಗಿದ್ದು, ಪ್ರಾಯೋಗಿಕ ಪರೀಕ್ಷೆ ಮುಗಿದ ಬಳಿಕ ಪ್ರಯಾಣಿಕರು ಸಂಚಾರ ಮಾಡಬಹುದಾಗಿದೆ. ಅಮರೇಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.